ಇವತ್ತು ನನ್ನ ಮಗಂದು ಹುಟ್ಟುಹಬ್ಬ. ಇಂಥ ಮಕ್ಕಳು ಬೇಕಾ? ಬೇಕಾ? ಇಂಥ ಮಕ್ಕಳು ಬೇಕಾ? ಮಕ್ಕಳು ಬೇಕು ಅಂತಾರೆ ಮಕ್ಕಳೇ ಇರದವರು, ಮಕ್ಕಳೇ ಇರದವರು. ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು. ಏನಾದರೂ ಆದರೆ ನೋಡ್ಕೊಳ್ತಾರ. ಮುಂದಿನ ಯೋಚನೆ ಮಾಡೋದು ಬೇಡ. ಅದನ್ನೇ ಯೋಚನೆ ಮಾಡಿಕೊಂಡು ನನಗೆ BP ಇದೆ, BP ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ 34 ವರ್ಷದ ಹಿಂದೆ. ಸಾಕಲ್ವಾ? ಎಲ್ಲ ಪ್ರಶ್ನೆಗೂ ಉತ್ತರ ಅಲ್ಲೇ ಸಿಕ್ತು. ನಾನು ಸಾಯೋದಕ್ಕೆ ಹೋಗ್ತೀನಿ, ಅಲ್ಲೇನಾದರೂ ನನಗೆ ಅರ್ಧಂಬರ್ಧ ಆಗಿ ಬದುಕಿದ್ರೆ ನನ್ನ ತಿರ್ಗಾ ನೋಡ್ಕೊಳ್ಳೋರು ಯಾರೂ ಇಲ್ಲ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಂಡೆ 10 ರೂಪಾಯಿ ಕಟ್ಟು, ಪುದೀನ ಸೊಪ್ಪು ತೊಗೊಂಡೆ 10 ರೂಪಾಯಿ ಕಟ್ಟು. ನಾನು ಯಾಕೆ ಸೊಪ್ಪಿಂದು ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ. ಇವಳು ಸೊಪ್ಪು ತೊಗೊಂಡು ಬಿಡಿಸೋದಕ್ಕೂ ನಮ್ಮ ಹತ್ರ ಮಾತಾಡೋದಕ್ಕೂ ಏನು ಸಂಬಂಧ ಅಂತ ಅನ್ಬೇಡಿ. ಒಂದು ತುಂಬ ಬೇಕಾದವ್ರದ್ದು ನನ್ನ ಫ್ರೆಂಡದ್ದು ಅಂದ್ಕೊಳ್ಳಿ. ಕತೆ ಹೇಳಬೇಕು ಅಂತ ಅಂದ್ಕೊಂಡು ಹಾಗೆ ಸೊಪ್ಪು ಬಿಡಿಸ್ತಾ ಹೇಳೋಣ. ಯಾವ ರೀತಿ ಇದ್ದಿದ್ದು ಲೈಫು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿ. ಒಂದು ಬಡ ಕುಟುಂಬ ಅಂದರೆ ಅವ್ರಿಗೆ ಒಂದು ಮಕ್ಕಳದ್ದು ಬರ್ತಡೇ ಆದ್ರೂ ಒಂದು ಕೇಕ್ ತಂದು ಕಟ್ಟು ಮಾಡೋಷ್ಟು ಯೋಗ್ಯತೆ ಇಲ್ಲ. ಹಾಗೆ ಹೇಳೋಣ. ಯಾಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾರಿಗೆ ಯೋಗ್ಯತೆ ಇಲ್ಲ. ಅಪ್ಪ ಅಮ್ಮನಿಗೆ ಯೋಗ್ಯತೆ ಇಲ್ವಾ, ಮಕ್ಕಳಿಗೆ ಯೋಗ್ಯತೆ ಇಲ್ವಾ ಅನ್ನೋದು ಅರ್ಥ ಆಗುತ್ತೆ. ಅವರು ಮಕ್ಕಳದ್ದು ಬರ್ತಡೇಗೆ ಕೇಕ್ ತಂದು ಕಟ್ ಮಾಡೋಕ್ಕೂ ಶಕ್ತಿ ಇಲ್ಲ. ಅಕ್ಕಪಕ್ಕ ಇದ್ದಿದ್ದು ಜನ ಎಲ್ಲ ಸ್ವಲ್ಪ ಹೈ ಲೆವೆಲಲ್ಲಿದ್ದರು. ಹೈ ಲೆವೆಲ್ ಅಂದರೆ ಒಂದು ಮಟ್ಟಿಗೆ, ಇವ್ರಿಗಿಂತ ಒಂದು ಮಟ್ಟಿಗೆ ಮೇಲಿದ್ರು. ಅವರೆಲ್ಲ ಕೇಕ್ ತಂದು ಕಟ್ ಮಾಡಿತ್ತು. ತನ್ನ ಮಕ್ಕಳು ಬೇಜಾರು ಮಾಡ್ಕೊತಾರಲ್ಲ, ತನ್ನ ಮಕ್ಕಳು ನೊಂದ್ಕೊಳ್ತಾರಲ್ವ, ನಮ್ಮ ಬರ್ತಡೇ ನಮಗೆ ಕೇಕ್ ಕಟ್ ಮಾಡಲಿಲ್ವಲ್ಲ ಅಂತ ನೊಂದ್ಕೊಬಾರ್ದು ಅಂತ 5 ರೂಪಾಯಿ ಸಣ್ಣದ ಪೀಸು. ಇವಾಗ 20-30 ರೂಪಾಯಿ ಇರುತ್ತಲ್ಲ, ಆವಾಗ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಆ ಥರ ಕೇಕು 3-4 ತಂದು ಅದನ್ನು ರೌಂಡಾಗಿ ಇಟ್ಟುಬಿಟ್ಟು ಕಟ್ ಮಾಡ್ತಾಯಿದ್ರು. ಕಟ್ ಮಾಡಿಸಿದ್ರು ಆ ಮಗನ ಕೈಲಿ. ಆ ಮಗನ ಕೈಲಿ ಕಟ್ ಮಾಡಿದ್ರು. ಇಲ್ಲಿ ನಾನು ಹೇಳ್ತಿರೋದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಇಲ್ಲ. ಎತ್ತಿರೋ ಅಪ್ಪ ಅಮ್ಮನಿಗೆ ಯಾವ ಮಕ್ಕಳಾದರೂ ಒಂದೇನೆ, ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋ ಭೇದ ಭಾವ ಇರಲ್ಲ. ಕಟ್ ಮಾಡಿಸಿ ಅಷ್ಟು ಆನಂದ ಪಟ್ಕೊಂಡು ತುಂಬ ಖುಷಿಯಾಗಿದ್ದರು. ಹಿಂಗೆ ಅದೇ ಥರ ಇರಲ್ಲ ಜೀವನ. ಮಕ್ಕಳು ಬೆಳೀತಾರೆ, ಅವರು ಸ್ವಲ್ಪ ಚೇಂಜ್ ಆಗ್ತಾರೆ, ದುಡ್ಡು ಕಾಸು ಎಲ್ಲದರಲ್ಲೂ ಚೇಂಜ್ ಆಗ್ತಾರೆ ಅಲ್ವಾ. ಜೀವನ ಅದೇ ಥರ ಇದ್ದುಬಿಟ್ರೆ ಕಷ್ಟ ಅಂತ ಆಗುತ್ತೆ. ಕಷ್ಟ ಆದಮೇಲೆ ಸುಖ ಬಂದೇ ಬರುತ್ತೆ. ನಾನಿದು ಯಾಕೆ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದರೆ, ಎಲ್ಲರೂ ಅರ್ಥ ಮಾಡ್ಕೊಬೇಕು. ನಮ್ಗೆ ಯಾರೂ ಇಲ್ಲ, ನಾವು ಒಂಟಿ ಅಂತ ಯೋಚನೆ ಮಾಡಬಾರ್ದು. ನಾನು ಒಂದು ಕಡೆ ನಾನು ಹೋಗಿ ಕೂತಿದ್ದೆ ದೇವಸ್ಥಾನದಲ್ಲಿ. ನಾನು ದೇವಸ್ಥಾನದಲ್ಲಿ ಎಲ್ಲಾದರೂ ಹೋದರೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ, ಆರಾಮಾಗಿ ಕೂತಾಗ ಅಲ್ಲಿ ಒಬ್ಬರು ಧ್ಯಾನ ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ರು. ಅವ್ರ ಹತ್ರ ಒಂದು ಹೆಂಗ್ಸ್ ಬಂತು. ಇದೊಂದು 7-8 ವರ್ಷದ ಹಿಂದೆ ನಡೆದಿರೋದು. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಕೂತಿದ್ದೆ. ಅವಾಗ ನಾನು ಯೂಟ್ಯೂಬ್ ಅವೆಲ್ಲ ಏನೂ ಇಲ್ಲ, ಕೂತಿದ್ದೆ. ಅವಾಗ ಒಂದು ಹೆಂಗ್ಸ್ ಬಂದು ಅವ್ರ ಹತ್ರ ಏನಾಯಿತು ಆ ಹೆಂಗ್ಸಿಗೆ ಗೊತ್ತಿಲ್ಲ, ತುಂಬ ಜೋರಾಗಿ ಹತ್ಬಿಟ್ರು. ಅವರು ಆ ಹೆಂಗ್ಸ್ನ ನೋಡಲೂ ಇಲ್ಲ. ಅವ್ರು ಕಣ್ಣು ಮುಚ್ಕೊಂಡು ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಕೂತಿದ್ರು. ಅಂದರೆ ಅವರು ಏನು ಋಷಿ ಮುನಿಗಳು ಅವರೆಲ್ಲ ಅಲ್ಲ, ಅವರು ಸಾಧು ಸಂತರು ಅಲ್ಲ, ನಾರ್ಮಲ್ ಮನುಷ್ಯ. ಒಂದು 108 ಮಣಿದು ಮಾಲೆ ಇಟ್ಕೊಂಡು ಜಪ ಮಾಡ್ತಾ ಕೂತಿದ್ರು. ಆದರೆ ಒಬ್ರೊಬ್ರ ಹತ್ರ ಒಂದೊಂದು ದಿವ್ಯ ಶಕ್ತಿ ಇರುತ್ತೆ. ಅವ್ರ ಹತ್ರ ಆ ಹೆಂಗ್ಸ್ ಬಂದು, ಅಂದರೆ ಫಸ್ಟೇ ಆ ಹೆಂಗ್ಸ್ ಅವ್ರನ್ನ ನೋಡಿದ್ರೋ ಕೇಳಿದ್ರು ಅದು ನನಗೆ ಗೊತ್ತಿಲ್ಲ. ನಾನು ನೋಡ್ತಾ ಕೂತಿದ್ನಲ್ಲ, ಬಂದ್ಬಿಟ್ಟು ಆ ಹೆಂಗ್ಸು ಜೋರಾಗಿ ಹತ್ಕೊಂಡು
ಕಾಲು ಹಿಡ್ಕೊಳ್ತವ್ರು, ಹಿಂಗೆ ಚಕ್ಕಂಬಟ್ಲೆ ಹಾಕೊಂಡು ಕೂತಿದ್ರು, ಕಾಲು ಹಿಡ್ಕೊಂಡ್ರು. ನಾನು ನೋಡ್ತಾ ಇದ್ದೆ ಯಾಕೆ ಏನು ಅಂತ. ಕೊನೆಗೆ ಅವ್ರು ಕಂಡುಬಿಟ್ಟು ಏನಮ್ಮ ಏನಾಯಿತು ಅಂತ ಅಂದರು. ಅದಕ್ಕೆ ನನ್ನ ಎಲ್ಲರೂ ದೂರ ತಳ್ಳಿಬಿಟ್ರು. ನನಗಿವಾಗ 45 ವರ್ಷ. ನನ್ನ ಎಲ್ಲರೂ ದೂರ ತಳ್ಳಿದ್ರು. ನನ್ನ ಜೀವನ ಹೇಗೆ ಮಾಡಲಿ, ನಾನು ಬದುಕೋದೇ ಬೇಡ ಅಂದ್ಕೊಂಡಿದ್ದೀನಿ. ನಂಗೆ ಹೆಂಗೆ ಸತ್ಕೊಂಡು ಹೇಳ್ಬೇಕಾದ್ರೆ ನನಗೂ ಎಷ್ಟು ಅಳು ಬಂತು ಗೊತ್ತಾ. ನನಗೆ ಯಾರೂ ಬೇಡ ಅಂತ ನನ್ನ ದೂರ ತಳ್ಳಿದ್ರು. ಇವಾಗ ನಾನು ಬದುಕೋದೇ ಬೇಡ ಅಂದ್ಕೊಂಡಿದ್ದೀನಿ. ಸಾಯೋದಕ್ಕೆ ಮನಸ್ಸಿಲ್ಲ. ನಾನು ಸಾಯೋದಕ್ಕೆ ಹೋಗ್ತೀನಿ. ಅಲ್ಲೇನಾದರೂ ನನಗೆ ಅರ್ಧಂಬರ್ಧ ಆಗಿ ಬದುಕಿದ್ರೆ ನನ್ನ ತಿರ್ಗಾ ನೋಡ್ಕೊಳ್ಳೋರು ಯಾರೂ ಇಲ್ಲ. ನಾನು ಒಂದೇ ಸರಿ ಸಾಯೋ ಥರ ಏನಾದರೂ ನನಗೆ ಹೇಳಿ, ನನಗೆ ನಿಜವಾಗ್ಲೂ ಬದುಕೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ನನಗೆ ನಿಜವಾಗ್ಲೂ ಜೀವನದಲ್ಲಿ ಏನೇನು ಆವಾಗ ಅವ್ರು ಕೇಳ್ತಾಯಿದ್ರು. ಒಂದೇ ಮಾತು ಹೇಳೋದು, ಒಂದೇ ಮಾತಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಾ ಅವ್ರು ಹೇಳಿದ ಮಾತು. ಅವ್ರು ಒಂದೇ ಮಾತಂದರು, ಬರುವಾಗ ನಿನ್ನ ಜೊತೇಲಿ ಅವರೆಲ್ಲ ಬಂದಿದ್ರಾ ಅಮ್ಮ ಅಂತ ಕೇಳಿದ್ರು. ಹೆಂಗ್ಸ್ಗೆ ಅರ್ಥ ಆಗಲಿಲ್ಲ. ಇಲ್ಲ ಸ್ವಾಮಿ, ನಾನು ಒಬ್ಬಳೇ ಬಂದಿದ್ದು, ಎಲ್ಲ ನನ್ನ ದೂರ ಹಾಕ್ಬಿಟ್ಟಿದ್ದಾರೆ, ಇನ್ನೇಗೆ ನನ್ನ ಜೊತೇಲಿ ಬರ್ತಾರೆ ಅವರು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಅಂದರು, ನಾನು ಹೇಳ್ತಿರೋದು ನೀನು ನಿಮ್ಮ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬಂದೆ ಅಲ್ವಾ, ಅವಾಗ ಅವರೆಲ್ಲ ನಿನ್ನ ಜೊತೇಲಿ ಬಂದಿದ್ರಾ ಅಂತ ಕೇಳಿದ್ರು. ಹೆಂಗ್ಸಿಗೆ ಮಾತಾಡೋಕ್ಕೇನಿದೆ, ಏನೂ ಮಾತಾಡಲಿಲ್ಲ, ತಲೆ ಕೆಳಗೆ ಹಾಕ್ಕೊಂಡು ಕೂತ್ಕೊಳ್ತು. ಹೋಗುವಾಗ ನಿನ್ನ ಜೊತೇಲಿ ಅವರೆಲ್ಲ ಬರ್ತಾರಾ, ನಿಮ್ಮ ಕಡೆ ಸುಡ್ತಾರೋ ನಿಮ್ಮ ಕಡೆ ಉಣ್ತಾರೋ ನನಗೆ ಗೊತ್ತಿಲ್ಲ ತಾಯಿ, ಆದರೆ ಸತ್ತಾಗ ನಿನ್ನ ಜೊತೇಲಿ ಅವರೆಲ್ಲ ಬರ್ತಾರಾ ಅಂತ ಕೇಳೋದು. ಸಾಕಲ್ವಾ, ಎಲ್ಲ ಪ್ರಶ್ನೆಗೂ ಉತ್ತರ ಅಲ್ಲೇ ಸಿಕ್ತು. ಬರುವಾಗ ನಾವು ಒಂಟಿ, ಹೋಗುವಾಗ ನಾವು ಒಂಟಿ, ಮಧ್ಯ ಬಂದು 4 ದಿನ ಇದ್ದು ಹೋಗೋದಕ್ಕೆ ಇಷ್ಟು ಮಾತುಗಳು, ಕತೆ ಕಷ್ಟ, ಕಣ್ಣೀರು ಸುರಿಸಿ ಜೀವನ ನಡೆಸಿ ಕುಡಿಯೋ ಗಂಡ ಸಿಕ್ಕಿದ್ರೆ ಅವನ ಜೊತೇಲಿ ಎಣಿಗಿ ಅಲ್ವಾ. ಇಂಥ ಮಕ್ಕಳಾದರೂ ಅರ್ಥ ಮಾಡ್ಕೊಬೇಕು ಅಲ್ವಾ. ಇವಾಗ ಅವರು ಏನು ಮಾತಾಡ್ತಾರೆ, ಹೆಂಗಸು ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ರು. ಆದರೂ ಆ ತಾಯಿ ಹೃದಯ ನನಗೆ ನಿಜವಾಗ್ಲೂ ಆ ಹೆಂಗಸಂತೂ ಲಾಸ್ಟ್ಗೆ ಅದು ಕೇಳ್ತಾ ಇದೆ, ಅವರು ನನ್ನ ಜೊತೇಲಿ ಬರ್ತಾರಾ, ತಿರ್ಗಾ ನನ್ನ ಹತ್ರ ಮಾತಾಡ್ತಾರಾ, ನೀವು ಹೇಳಿ ಸ್ವಾಮಿ ಅಂತ. ಅವ್ರು ಒಂದೇ ಮಾತಂದ್ರು, ಅವ್ರು ಬೇಡ ಅಂತ ಬಿಟ್ಟು ಹೋದ್ಮೇಲೆ ತಿರ್ಗಾ ನೀನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀಯ, ಎಲ್ಲ ಕಿತ್ಕೊಂಡು ಮನಸ್ಸಿಗೆ ನೋವಾಡಿ, ದುಡ್ಡು ಕಾಸು ಬೇರೆ ಪ್ರಶ್ನೆ, ಮನ್ಸಿಗೆ ನೋವು ಮಾಡಿ ಒಂದು ತಾಯಿನ ನೀನು ಬೇಡ ಅಂತ ಹೊರಗಡೆ ನಿನ್ನ ಕಳಿಸಿದ್ದಾರೆ ಅಂತ ಅಂದಮೇಲೆ ನೀನು ಯಾಕೆ ತಿರ್ಗಾ ಅವ್ರ ಬಗ್ಗೆ ಯೋಚನೆ ಮಾಡ್ತೀಯ ನೀನು ಅಂತ ಅಂದರು. ಅದಕ್ಕೆ ಲಾಸ್ಟಲ್ಲಿ ಹೆಂಗ್ಸ್ ಏನು ಹೇಳ್ತು ಗೊತ್ತಾ, ಇವತ್ತು ನನ್ನ ಮಗಂದು ಹುಟ್ಟುಹಬ್ಬ, ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ 34 ವರ್ಷದಿಂದ. 34 ವರ್ಷದಿಂದ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ ನನ್ನ ಮಗನಿಗೆ ಜನ್ಮ ಕೊಡೋದಕ್ಕೆ. ಆ ಜನ್ಮ ಕೊಡೋ ಟೈಮಲ್ಲಿ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ, ಸತ್ತು ಬದುಕಿದ್ದೀನಿ. ಇವತ್ತು ನನ್ನ ಮಗ ನನ್ನ ಬಿಟ್ಬಿಟ್ಟು ಹುಟ್ಟುಹಬ್ಬ ಮಾಡ್ಕೊಳ್ತಾ ಇದ್ದಾನೆ, ಅವನಿಗೆ ನಂದು ನೆನಪೇ ಆಗಲಿಲ್ವ ಸ್ವಾಮಿ ಅಂತ ಕೇಳಿದ್ಲು. ನನಗೆ ನಿಜವಾಗ್ಲೂ ನಾನು ಹೋಗಿ ಆ ಹೆಂಗ್ಸಿಗೆ ಸಮಾಧಾನ ಮಾಡೋಣ ಅನ್ನೋಷ್ಟು ಆಯಿತು ನನಗೆ. ಆ ಹೆಂಗ್ಸ್ ಹೇಳಿದ್ದು ಒಂದೇ ಮಾತು ನೋಡಿ, ಇವತ್ತು ನನ್ನ ಮಗನ ಹುಟ್ಟುಹಬ್ಬ ಎಲ್ಲ ಬೇಡ ಅಂತ ಆಚೆ ತಳ್ಳಿದ್ದಾರೆ. ಆದರೂ ಆ ಹೆಂಗ್ಸ್ಗೆ ಇವತ್ತು ನನ್ನ ಮಗನ ಹುಟ್ಟುಹಬ್ಬ, ನನ್ನ ಮಗ ಒಳ್ಳೆ ಪೋಸ್ಟಲ್ಲಿದ್ದಾನೆ, ಒಳ್ಳೆ ಕಡೆ ಇದ್ದಾನೆ, ಮದುವೆ ಆಗಿದೆ, ಮಕ್ಕಳಿದೆ, ಎಲ್ಲರನ್ನೂ ಸೇರಿಕೊಂಡು ನಾನು ಒಂದು ಟೈಮಲ್ಲಿ ಅವನಿಗೆ ಬರ್ತಡೇ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲದೆ 5 ರೂಪಾಯಿ ಕೇಕ್ ತಂದು ನಾನು ಖುಷಿಯಿಂದ ಮಾಡಿದ್ದೆ ಅವನಿಗೆ. ಇವತ್ತು ಅವ್ನು ಕೇಕ್ ಕಟ್ ಮಾಡ್ಬೇಕಾದ್ರೆ ನನ್ನ ನೆನಪಾಗಲ್ವ ಸ್ವಾಮಿ ಅವನಿಗೆ ಅಂತ. ಅವರು ಏನೂ ಮಾತಾಡಲಿಲ್ಲ ಸ್ವಾಮಿಗಳು ಏನೂ ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಏನು ಮಾತಾಡ್ತಾರ ತಾಯಿ ನೋವಿಗೆ, ಏನು ಉತ್ತರ ಕೊಡ್ತಾರೆ? ಆ ತಾಯಿ ಮನಸ್ಸು ಎಷ್ಟು ನೊಂದಿರಬೇಕು ಅಲ್ವಾ. ನನಗೆ ನಿಜವಾಗ್ಲೂ ಅದಕ್ಕೇನಕ್ಕೆ ಕೇಳಕ್ಕೆ ಬಂದೆ ಅಂದರೆ, ನಿನ್ನೆ ನನ್ನ ಲೈವಲ್ಲಿ ಒಬ್ಬರು ಬಂದಿದ್ದರು, ನನಗೆ ಒಬ್ಬಳೇ ಅನ್ನೋದು ಫೀಲಿಂಗ್ ಬರ್ತಾ ಇದೆ ನನಗೆ, ದಯವಿಟ್ಟು ನನ್ನ ಜೊತೇಲಿ ಮಾತಾಡಿ ಅಂತಿದ್ರು. ಗಾಯತ್ರಿನೋ ಏನೋ ಅವ್ರ ಹೆಸರು ಬಂದಿತ್ತು ನಿನ್ನೆ.
ನಾನು ಅದಕ್ಕೆ ಹೇಳೋದು, ಎಲ್ಲರೂ ಹೇಳ್ತಾ ಇದ್ದಾರೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಹೆಣ್ಮಕ್ಳು ಹೇಗಿರಬೇಕು ಅಂತ ವಿಡಿಯೋ ಮಾಡಿದ್ದೆ. ಅದು ಆ ಥರದ್ದೇ ವಿಡಿಯೋ ಮಾಡಿ ಅಂತ ಇದ್ದೀರಾ. ಅದಕ್ಕೆ ನನಗಾಗಿರೋದು, ನಾನು ನೋಡಿರೋದ್ರಲ್ಲಿ ಒಂದೊಂದು ಅನುಭವ ಏನೇನು ಅಂತ ಹೇಳಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪು ಬಿಡಿಸ್ತಾ ನಾನು ಹಾಗೆ ಮಾತಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ನಾನು ಆಳೋದಲ್ಲದೆ ನಿಮ್ಮನ್ನೂ ಅಳಿಸ್ತೀನಿ. ತುಂಬ ಜನ ಮೊನ್ನೆ ಹೇಳಿದ್ರು, ನೀವು ಮಾತಾಡಬೇಕಾದ್ರೆ ನಮ್ಗೆ ಎಷ್ಟು ಅಳು ಬಂತು ಗೊತ್ತಾ, ನಾವೆಷ್ಟು ಹತ್ತಿದ್ದೀವಿ ಗೊತ್ತಾ ಅಂತಿದ್ರು. ಅದು ಒಂದು ಹೆಣ್ಣಿನ ಮನಸ್ಸು ಒಂದು ಹೆಣ್ಣಿಗೆ ಗೊತ್ತಾಗತ್ತೆ ಅಲ್ವಾ. ಇವಾಗ ನಾನು ಆ ಹೆಣ್ಣು ಆ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದ್ದಿದ್ದು ನನಗೆ ಇವಾಗಲೂ 8-9 ವರ್ಷ ಆಗಿದ್ರು ನನಗೀಗಲೂ ಆ ಹೆಂಗಸು ನಿನ್ನೆನೋ ಮೊನ್ನೆನೋ ಹೇಳಿದ ರೀತಿ ಇದೆ ನನಗೆ. ಆ ರೀತಿ ಇರ್ಬೇಕಾದ್ರೆ ಆ ಹೆಣ್ಣು ಏನು ಅನುಭವಿಸಿದೆ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. 5 ರೂಪಾಯಿ ಕೇಕ್ ತರಕ್ಕೆ ದುಡ್ಡಿಲ್ಲ, 5 ರೂಪಾಯಿ ಕೇಕ್ ತಂದು ಕಟ್ ಮಾಡಿಸ್ಬೇಕಾದ್ರೆ ಇದ್ದಿದ್ದು ಖುಷಿ ಆ ಹೆಂಗ್ಸ್ಗೆ ಈ ಏಜಲ್ಲಿ ಇಲ್ಲ ಅಂತ ಅಂದರೆ, ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರು ಬಂದರು ಯಾರು ಹೋದ್ರು ನಮ್ಮ ಜೀವನದಲ್ಲಿ ಬೇಜಾರು ಮಾಡ್ಕೊಬೇಡಿ, ದುಃಖ ಪಡ್ಕೊಬೇಡಿ. ನಮಗೆ ನಾವು ಬದುಕಬೇಕು. ನನಗೆ ತುಂಬ ಗೊತ್ತಿರೋರು ಒಬ್ಬರು ಯೂಟ್ಯೂಬರು, ಅವ್ರಿಗೆ ಗಂಡ ಹೆಸ್ರಿಗಿದ್ದಾನೆ, ಆದರೆ ಏನೂ ನೋಡ್ಕೊಳ್ಳಲ್ಲ. ಆ ಹೆಂಗಸು 4 ಜನದ ಮುಂದೆ ಗೋರ್ಮೆಂಟಿಂದ ಬೇರೆ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಹೇಳಿ ಏನೋ ಸಬ್ಸಿಡಿ ಏನೋ ಕೊಡ್ತಾರೆ ಅಂತ ಹೇಳಿ ಮನೆ ಕಟ್ತು. ಪಾಪ ನೋಡಿದ್ರೆ 2 ಚಿಕ್ಕ ಮಕ್ಕಳು. ಈಗ 15 ಲಕ್ಷ ಆ ಹೆಂಗ್ಸಿ ಏನು ಮಾಡ್ತಾಳೆ? 15 ಲಕ್ಷ ಸಾಲನ ಅವಳ ತಲೆ ಮೇಲೆ ಒರೆಸಿದ್ದಾನೆ. ನನ್ನ ಕೈಲಿ ತೀರ್ಸೋಕ್ಕಾಗಲ್ಲ, ನಾನು ಎಲ್ಲಿಂದ ಕಟ್ಟಲಿ? ಮನೆ ಬೇಕು ಅಂತ ನೀನೇ ತಾನೇ ಕುಣಿದಿದ್ದು. ಮನೇನು ಇವಳು ಎತ್ಕೊಂಡು ಹೋಗ್ತಾಳ. ಅವಳು ಮೊನ್ನೆ ಬಂದು ನನಗೆ ನೋಡಿಮ್ಮ ಈ ಥರ ನನ್ನ ಜೀವನ ಅಂತ ಹೇಳ್ತಾಳೆ. ಮನೇನ ಅವಳು ಎತ್ಕೊಂಡು ಹೋಗ್ತಾಳ. ಇವಾಗ ಅವಳು 4 ಜನದ ಮುಂದೆ ನಾನು ಚೆನ್ನಾಗಿರಬೇಕು ಅಂತ ಕಷ್ಟಪಟ್ಟು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿ ಮನೆ ಕಟ್ಟಿರ್ತಾರೆ. ಇವಾಗ 15 ಲಕ್ಷ ಸಾಲನ ಅವಳ ತಲೆ ಮೇಲೆ ಏರಿದ್ರೆ ಅವಳು ಮಕ್ಕಳನ್ನ ಸಾಕ್ತಾಳ ಇಲ್ಲ ಮನೆ ಸಾಲ ತೀರಿಸ್ತಾಳ? ಏನು ಮಾಡ್ತಾಳೆ? ಓದಿಲ್ಲ ಹುಡುಗಿ, ಯಾವುದೋ ಒಂದು ಹಳ್ಳಿಲಿದ್ದಾಳೆ. ಏನು ಮಾಡ್ತಾಳೆ? ಮನೇಲಿ ಏನೋ ಒಂದು ಸೀರೆ ಬಿಸ್ನೆಸ್ ಅದು ಇದು ಏನೋ ಮಾಡ್ತಾಳೆ, ಸಣ್ಣ ಪುಟ್ಟ ಈ ಚಟ್ನಿ ಪುಡಿ ಅಂಥವೆಲ್ಲ ಮಾರ್ತಾಳೆ. ಅವಳು 15 ಲಕ್ಷ ಸಾಲ ತೀರ್ಸೋಕ್ಕಾಗತ್ತಾ? ಯೋಚನೆ ಮಾಡಬೇಕಲ್ವ. ಗಂಡು ಮಕ್ಕಳು ಯೋಚನೆ ಮಾಡಬೇಕು, ಹೆಣ್ಣು ಮಕ್ಕಳು ಯೋಚನೆ ಮಾಡಬೇಕು, ನಾವು ಹೇಗಿರಬೇಕು ಏನು ಅಂತ. ಯಾರೇ ಆಗಲಿ ನಾವು ಒಂಟಿ ಅಂದ್ಕೊಳ್ಳೋದು ಬೇಡ. ನಮಗೆ ನಾವೇ ಎಲ್ಲ. ಬೇಜಾರಾಯ್ತಾ? ಇವಾಗ ನಾನು ಅಷ್ಟೇ, ನನ್ನ ಮಗಳಿದ್ದಾಳೆ, ಯಾವಾಗ ಬೇಕೋ ಅವಾಗ ಹೋಗ್ತೀನಿ ಬರ್ತೀನಿ. ಆದರೆ ನಾನು ಒಂಟಿ ಅಂದರೆ ನೀವೆಲ್ಲ ಬೈತೀರ, ಯಾಕಮ್ಮ ನಾವಿಲ್ವಾ ಅಂತ ಹೇಳ್ತೀರಾ. ನಾನು ಒಂಟಿ ಅಲ್ಲ, ಆದರೂ ಹೇಳ್ತೀನಿ, ಆದರೂ ಕ್ವಶನ್ ಮಾರ್ಕು ಹೇಳ್ತೀನಿ. ಇವಾಗ ನಾನು ಒಬ್ಬಳೇ ಇರ್ತೀನಿ ಮನೇಲಿ, ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ. ಇವಾಗ ನನಗೇನು ಬೇಕೋ ಮಾಡ್ಕೊತೀನಿ, ತಿಂತೀನಿ. ಸೊಪ್ಪು ನನಗೆ ಆರೋಗ್ಯಕ್ಕೆ ಬೇಕಾಗಿರೋದು. ಯಾಕಂದರೆ ನಾವು ಚೆನ್ನಾಗಿದ್ದಾಗಲೇ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಲ್ವಾ. ನಮಗಿನ್ನೂ ಏನಾದರೂ ಆದರೆ ನೋಡ್ಕೊಳ್ತಾರೆ. ಮುಂದಿನ ಯೋಚನೆ ಮಾಡೋದು ಬೇಡ, ಅದನ್ನೇ ಯೋಚನೆ ಮಾಡಿಕೊಂಡು ನನಗೆ ಬಿ ಪಿ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಏನು ಬೇಕೋ ಸೊಪ್ಪು, ಆರೋಗ್ಯವಾಗಿರೋದು, ತರಕಾರಿ, ಹಣ್ಣು, ಹಂಪಲು ಏನಿದೆಯೋ ನಮ್ಮ ಕೈಯಲ್ಲಿ ಏನು ಶಕ್ತಿ ಇದೆಯೋ ಅದು. ಆಪಲೇ ತಿನ್ನಬೇಕು ಅಂತ ಏನಿಲ್ಲ. ಈ ಕಾಲದಲ್ಲಿ ಏನು ಹಣ್ಣಿದೆಯೋ ಅದನ್ನು ತಿನ್ನೋಣ. ಸೌತೆಕಾಯಿ, ಕ್ಯಾರೆಟು ಎಲ್ಲ ಕೈಗೆ ಇಟ್ಕುವಂಥದ್ದೇ ಇರುತ್ತೆ ಅಲ್ವಾ. ಅವಾಗೆಲ್ಲ ನಾವೇನೂ ತಿಂದಿಲ್ಲ, ಬರೀ ದುಡಿ, ಅವ್ರಿಗೆ ಮಾಡು ಇವ್ರಿಗೆ ಮಾಡು, ಅಯ್ಯೋ ನಾವು ತಿನ್ನೋದು ಇನ್ನೊಬ್ರಿಗಾಗುತ್ತಲ್ಲ ಅಂತ ಮಾಡಿರ್ತೀವಿ. ನಾನಲ್ಲ, ಎಲ್ಲರೂ ಮಾಡಿರೋದು ಕೆಲಸನೇ ಅದು. ನಾವು ತಿನ್ನೋದನ್ನ ಇದ್ದರೆ ಅವ್ರಿಗಾಗತ್ತೆ ಇವ್ರಿಗಾಗತ್ತೆ ಅಂತ. ಮೊನ್ನೆ ನನ್ನ ಲೈವಲ್ಲಿ ಒಬ್ಳು ಬಂದ್ಲು, ಅವಳಾಗೆ ಹೇಳಿದ್ಲು, ಅಮ್ಮ ಪಲ್ಯ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ರಾತ್ರಿ 10:30, ಇವಾಗ ಪಲ್ಯ ಮಾಡ್ತಾ ಇದೀಯಾ ಅಂದೆ. ಇಲ್ಲಮ್ಮ, ಮಕ್ಕಳೆಲ್ಲ, ಅವಳದು ಚಾನಲ್ ಇದೆ, ಮಕ್ಕಳೆಲ್ಲ ಏನೋ ಪಲ್ಯ ಮಾಡಿದ್ದೆ, ಮಕ್ಕಳೆಲ್ಲ ಹಾಕ್ಕೊಂಡು ತಿನ್ಬಿಟ್ರು, ನಾನು ವೀಡಿಯೋ ಮಾಡ್ತಾ ಇದ್ದೆ, ನೋಡಲಿಲ್ಲ, ಮಕ್ಕಳೆಲ್ಲ ಹಾಕ್ಕೊಂಡು ತಿನ್ಬಿಟ್ರು. ಇವಾಗ ನಾನು ಇನ್ನು ಗಂಡ ಬರ್ತಾನೆ, ಬಂದರೆ ಪಲ್ಯ ಇಲ್ಲ ಅಮ್ಮ, ಇನ್ನು ಅಯ್ಯೋ ಬೇರೆ ಡ್ರಿಂಕ್ಸ್ ಮಾಡ್ತಾರೆ, ಇನ್ನು ಅದಕ್ಕೆ ದೊಡ್ಡ ಜಗಳ ಆಗೋಗುತ್ತೆ, ಅದಕ್ಕೆ ಪಲ್ಯ ಮಾಡ್ತಾ ಇದ್ದೀನಿ. ನೀನೇನು ತಿಂತೀಯಾ ಅಂತ ಅಂದೆ. ಅಮ್ಮ ತರಕಾರಿನೂ ಏನೂ ಇಲ್ಲಮ್ಮ, ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ, ಅದರಲ್ಲೇ ಸ್ವಲ್ಪ ತಿಂತೀನಿ ಅಂತ ಹೇಳಿದ್ಲು. ಮೊಸರು ಬಜ್ಜಿಗೆ ಚಪಾತಿಗೆ ಮೊಸರು ಬಜ್ಜಿ ಅಮ್ಮ ಅಂತ ಹೇಳಿದ್ಲು. ಹಂಗೆ
ಅವ್ರಿಗೆ ಇವ್ರಿಗೆ ಅಂದ್ಕೊಂಡು ನಮ್ಮದು ಆರೋಗ್ಯ ನಾವೇನೂ ನೋಡ್ಕೊಂಡಿರಲ್ಲ ಅಲ್ವಾ. ಅದಕ್ಕೋಸ್ಕರ ಆರೋಗ್ಯವಾಗಿರುತ್ತೀನಿ, ಯಾರೂ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಹಾಂ, ದೇವಸ್ಥಾನಕ್ಕೆ ಹೋಗಿ, ಪಾರ್ಕಿಗೆ ಹೋಗಿ, ಅಲ್ಲಿ ತುಂಬ ಜನ ನಮ್ಮಂಥವ್ರೆ, ನಮ್ಮ ಲೈನಲ್ಲಿರೋರೆ ತುಂಬ ಜನ ಸಿಗ್ತಾರೆ. ಅವ್ರ ಜೊತೆಲಿ ಖುಷಿಯಾಗಿ ಮಾತಾಡಿಕೊಂಡು ಯಾರು ನಿಮ್ಗೆ ಯಾರು ಇವಾಗ ಒಬ್ಬರನ್ನ ನೋಡಿದ ತಕ್ಷಣ ನಾವು ಅವ್ರ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ. ಎಲ್ಲರ ಹತ್ರನೂ ಆ ಭಾವನೆ ಬರಲ್ಲ, ತುಂಬ ಜನದ ಹತ್ರ ಆ ಭಾವನೆ ಬರುತ್ತೆ. ನನಗೆ ಬಂದು ತುಂಬ ಜನ ಕೇಳ್ತಾರೆ, ಲೈವಲ್ಲಾಗಲಿ ನನ್ನ ವಾಟ್ಸಪ್ಪಲ್ಲಾಗಲಿ, ನಿಮ್ಮ ಹತ್ರ ಹೇಳ್ಕೊಬೇಕು, ನೀವು ನನಗೆ ಅಮ್ಮ ಥರ ಇದ್ದೀರಾ, ನೀವು ನನಗೆ ಅಜ್ಜಿ ಥರ ಕಾಣಿಸ್ತೀರಾ, ನಿಮ್ಮ ನಮ್ಮ ಅಜ್ಜಿ ನೀವು ಅಂತಾರೆ. ಹಾಗೆ ತುಂಬ ಜನ ನನಗೆ ಆ ಥರ ಕೇಳ್ತಾರೆ. ಯಾರಿಗೇನು ಅನಿಸುತ್ತೆ ನನ್ನ ನೋಡಿದ್ರೆ? ನನ್ನ ಹತ್ರ ನಿಮ್ಮದು ಎಲ್ಲ ಹೇಳ್ಕೊಬೇಕು ಅನಿಸುತ್ತಾ? ಮತ್ತು ಯಾವ ಊರಿಂದ ನೋಡ್ತಾ ಇದ್ದೀರಾ? ದಯವಿಟ್ಟು ಈ ವಿಡಿಯೋ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಯಾವ್ಯಾವ ಊರಿಂದ ನೋಡ್ತಾ ಇದ್ದಾರೆ, ಮತ್ತು ನನ್ನ ನೋಡಿದ್ರೆ ಏನಾದರೂ ಹೇಳ್ಕೊಬೇಕು ಅಂತ ಅನಿಸುತ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಅದೇ ಸೊಪ್ಪು ಬಿಡಿಸುವಾಗ ನನಗೆ ಅವ್ರದ್ದು ನೆನಪಾಯಿತು. ಇವತ್ತು ಹುಡ್ತಬ್ಬದ ದಿವಸ ಹೆಂಗಸು ಸಾವು ಬದುಕಿನ ಜೊತೆಲಿ ಹೋರಾಡಿ ಒಂದು ಮಗುಗೆ ಜನ್ಮ ಕೊಟ್ಟಿರ್ತಾಳೆ. ಎಲ್ಲ ತಾಯಿ ಮಾಡೋ ಥರ ಇವಾಗ ಆ ಮಕ್ಕಳು ಬರ್ತಡೇ ಮಾಡ್ಕೊಬೇಕಾದ್ರೆ ಅಮ್ಮನ್ನ ನೆನ್ಪು ಮಾಡ್ಕೊಂಡಿಲ್ಲ ಅಂದರೆ ಇಂಥ ಮಕ್ಕಳು ಬೇಕಾ? ಇಂಥ ಮಕ್ಕಳು ಬೇಕಾ? ಮಕ್ಕಳು ಬೇಕು ಅಂತಾರೆ ಮಕ್ಕಳೇ ಇರದವರು, ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು.